ಈ ಸಿಂಹ ರಾಶಿಯವರು ತುಂಬ ಅಂದರೆ ತುಂಬಾನೇ ಹಠವಾದಿಗಳು. ಅನ್ಯಾಯ ಮಾಡಿದವರನ್ನ ಸೇಡು ತೀರಿಸ್ಕೊಳ್ಳೋ ತನಕ ಬಿಡೋರೇ ಅಲ್ಲ ಈ ಸಿಂಹ ರಾಶಿಯವರು. ನಾಯಕತ್ವದ ಗುಣ ಅನ್ನೋದನ್ನ ಹೊಂದ್ಕೊಂಡಿರೋರು ಈ ರಾಶಿಯವರು. ಈ ರಾಶಿಯವರು ತುಂಬಾನೇ ಧೈರ್ಯಶಾಲಿಗಳು, ಹಾಗೆಯೇ ಕರುಣಾಮಯಿಗಳು. ಈ ರಾಶಿಯವರ ಸೇಡು ಹೇಗಿರುತ್ತೆ ಅಂದರೆ, ಇವರಿಗೆ ಯಾರಾದರೂ ಅನ್ಯಾಯ ಮಾಡಿದರೆ ಅವರು ಸೇಡು ತೀರಿಸ್ಕೊಳ್ಳೋ ತನಕ ಬಿಡೋದೇ ಇಲ್ಲ. ಅಂತಹ ಹಠವಾದಿ ಈ ರಾಶಿಯವರು. ಹಾಗೆಯೇ ನಾಯಕತ್ವದ ಗುಣ, ಲೀಡರ್ಶಿಪ್ ಅನ್ನೋದನ್ನ ಈ ರಾಶಿಯವರು ಹುಟ್ಟಿನಿಂದಲೇ ಪಡ್ಕೊಂಡು ಬಂದಿರ್ತಾರೆ. ಹಾಗೆಯೇ ಇವರು ಎಷ್ಟು ಧೈರ್ಯಶಾಲಿಗಳಾಗಿರ್ತಾರೆ ಅಂದರೆ, ಇವ್ರ ಧೈರ್ಯನ ಯಾರಿಗೂ ಕೂಡ ಮೀರಿಸೋಕೆ ಆಗೋದಿಲ್ಲ. ಇವರು ಎಷ್ಟು ಹಠಮಾರಿಗಳು, ಹಾಗೆಯೇ ಎಷ್ಟು ಸೇಡು ತೀರಿಸ್ಕೋತಾರೋ ಅಷ್ಟೇ ಕರುಣಾಮಯಿಗಳು ಕೂಡ ಆಗಿರ್ತಾರೆ. ಯಾರಾದರೂ ಕರುಣೆಯಿಂದ ಈ ರಾಶಿಯವರನ್ನ ಕೇಳ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಕ್ಷಣದಲ್ಲೇ ಬಿಟ್ಬಿಡ್ತಾರೆ. ಅಂತಹ ಕರುಣಾಮಯಿಗಳು ಈ ರಾಶಿಯವರು. ಅಂತಹ ಸಿಂಹ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ಬರಲಿದೆ, ಯಾವೆಲ್ಲ ಅಶುಭ ಫಲಗಳು ಬರಲಿದೆ, ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ, ಬನ್ನಿ. ಅದಕ್ಕೂ ಮುನ್ನ ನೀವೇನಾದರೂ ಸಿಂಹ ರಾಶಿಯವರಾಗಿದ್ದರೆ, ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ವಿಡಿಯೋನ ಎಲ್ಲ ಸಿಂಹ ರಾಶಿಯವರಿಗೂ ಕೂಡ ಶೇರ್ ಮಾಡಿ. ಸಿಂಹ ರಾಶಿಯವರಿಗೆ ಅಕ್ಟೋಬರ್ ತಿಂಗಳ ಶುಭ ಫಲಗಳೇನು ಅಂತ ನೋಡೋದಾದರೆ, ಗುರು ಮತ್ತು ಶುಕ್ರನ ಬದಲಾವಣೆ ಆಗ್ತಿರೋದ್ರಿಂದ ಈ ರಾಶಿಯವರಿಗೆ ತುಂಬ ಅಂದರೆ ತುಂಬಾ ಧೈರ್ಯ ಮತ್ತು ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಪಾಸ್ ಆಗುತ್ತೆ. ಗುರುಗ್ರಹ ಮತ್ತು ಶುಕ್ರ ಗ್ರಹನ ಬದಲಾವಣೆ ಇರೋದ್ರಿಂದ ಈ ರಾಶಿಯವರಿಗೆ ಒಳ್ಳೆಯದಾಗುತ್ತೆ. ಹಾಗೆ ಕುಜ ಕೂಡ ಈ ರಾಶಿಯವರಿಗೆ ಧೈರ್ಯ ಅನ್ನೋದನ್ನ ಈ ತಿಂಗಳಲ್ಲಿ ತುಂಬ್ತಿದ್ದಾರೆ. ಇವ್ರಿಗೆ ಏನೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ, ಧೈರ್ಯನ ಈ ರಾಶಿಯವರಿಗೆ ಕುಜ ಗ್ರಹ ಕೊಡ್ತಿದ್ದಾರೆ. ಭೂಮಿ ವ್ಯವಹಾರದಲ್ಲಿ ಜಯ ಪ್ರಾಪ್ತಿಯಾಗುತ್ತೆ. ಯಾರ್ಯಾರು ಭೂಮಿ ವ್ಯವಹಾರಗಳನ್ನ ಮಾಡ್ತಿದ್ದೀರೋ, ರಿಯಲ್ ಎಸ್ಟೇಟ್ ಕೆಲಸ, ಭೂಮಿ ಕೊಳ್ಳೋದು ಮಾರೋದು, ಹಾಗೆಯೇ ಭೂಮಿ ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ಕೆಲಸನ ಮಾಡ್ತಿದ್ದೀರೋ ಅಂಥವರಿಗೆ ವಿಪರೀತವಾದಂತಹ ಜಯ ಅನ್ನೋದು ಸಿಕ್ಕೇ ಸಿಗುತ್ತೆ. ಇನ್ನು ರಾಹುವಿನಿಂದ ಉತ್ಸಾಹ ಹೆಚ್ಚಾಗುತ್ತೆ. ರಾಹುವು ಕೂಡ ಈ ರಾಶಿಯವರಿಗೆ ಒಳ್ಳೆ ಉತ್ಸಾಹನ ಕೊಡ್ತಿದ್ದಾರೆ. ಇವರು ಏನೇ ಒಂದು ಕೆಲಸ ಮಾಡಿದ್ರೂ ಕೂಡ ಒಳ್ಳೆ ಉತ್ಸಾಹ ಇರೋದ್ರಿಂದ ಆ ಕೆಲಸಗಳಲ್ಲಿ ಸಕ್ಸಸ್ ಕಾಣ್ತಾರೆ. ಹಾಗೆಯೇ ಏನೇ ಒಂದು ಕೆಲಸ ಶುರು ಮಾಡಿದ್ರೂ ಕೂಡ ಉತ್ಸಾಹದಿಂದ ಈ ರಾಶಿಯವರು ಆ ಕೆಲಸನ ಬಹಳ ಅಚ್ಚುಕಟ್ಟಾಗಿ ಮಾಡೇ ಮಾಡ್ತಾರೆ. ಇನ್ನು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಪ್ರಯಾಣದ ಯೋಗ ಇರುತ್ತೆ. ಯಾರ್ಯಾರು ಟ್ರಿಪ್ಗೆ ಪ್ಲ್ಯಾನ್ ಹಾಕಬೇಕು ಅಂತ ಅನ್ಕೋತಿದ್ದೀರೋ ಅಂಥವರು ಈ ತಿಂಗಳಲ್ಲಿ ಟ್ರಿಪ್ಪನ್ನು ಮಾಡಬಹುದು. ಹಾಗೆ ದೂರ ಪ್ರಯಾಣಗಳನ್ನ ಹೋಗ್ಬೋದು. ಧರ್ಮಕ್ಷೇತ್ರಗಳು, ಪುಣ್ಯಕ್ಷೇತ್ರಗಳಿಗೆ ನೀವು ಹೋಗಬಹುದು. ಇನ್ನು ದಂಪತಿಗಳ ನಡುವೆ ಇದ್ದಂತಹ ಜಗಳಗಳು ಕಡಿಮೆ ಆಗ್ತಾ ಇರುತ್ತೆ. ಸಾಮರಸ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ. ಜಗಳಗಳು ಕೂಡ ಬರಬಹುದು, ಆದರೆ ಸಾಮರಸ್ಯದಿಂದ ಜಗಳವೂ ಕೂಡ ಕಡಿಮೆ ಆಗುತ್ತೆ. ದಂಪತಿಗಳ ನಡುವೆ ಸಾಮರಸ್ಯವೂ ಕೂಡ ಇರುತ್ತೆ, ಜಗಳವೂ ಕೂಡ ಇರುತ್ತೆ. ಅದನ್ನು ನೀವು ಹೇಗೆ ತಗೋತೀರಾ ಅನ್ನೋದು ಮುಖ್ಯವಾಗಿರುತ್ತೆ. ಈ ಸಿಂಹ ರಾಶಿಯವರಿಗೆ ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ವಿ. ಇನ್ನು ಅಶುಭ ಫಲಗಳೇನು ಅಂತ ನೋಡೋದಾದರೆ, ಶುಕ್ರ ಗ್ರಹ ನೀಚನಾಗಿರೋದ್ರಿಂದ ಧನ ನಷ್ಟವಾಗಲಿದೆ. ಗುರು ಮತ್ತು ಶುಕ್ರ ಬದಲಾವಣೆ ಆಗ್ತಿದ್ದಾರೆ, ಆದರೆ ಶುಕ್ರ ನೀಚನಾಗಿರೋದ್ರಿಂದ ಇವರಿಗೆ ಧನ ನಷ್ಟವಾಗಬಹುದು. ನೀವು ಊಹೆನೇ ಮಾಡ್ಕೊಂಡಿರಲ್ಲ, ಸಡನ್ನಾಗಿ ಹಣ ವ್ಯಯ ಆಗ್ಬಿಡುತ್ತೆ, ಸಡನ್ನಾಗಿ ಹಣ ಲಾಸ್ ಆಗಿಬಿಡುತ್ತೆ. ನೀವು ಯಾವುದಾದ್ರೂ ಒಂದಕ್ಕೆ ಹಣನ ಸೇವ್ ಮಾಡಬೇಕು ಅಂತ ಇಟ್ಕೊಂಡಿರ್ತೀರ, ಆದರೆ ನಷ್ಟ ಅನ್ನೋದು ಸಂಭವಿಸೋದ್ರಿಂದ ಹಣ ವ್ಯಯ ಆಗಬಹುದು, ಹುಷಾರಾಗಿರಿ. ಇನ್ನು ಬರಬೇಕಾಗಿರುವಂಥ ಹಣ ಬರದೇ ಇರೋದು, ನಿಮ್ಗೆ ಯಾವುದಾದ್ರೂ ಹಣ ಬರಬೇಕಾಗಿರುತ್ತೆ, ಅಂತಹ ಹಣ ನಿಮಗೆ ಬರದೇ ಇರಬಹುದು. ಆ ರೀತಿಯಾದಂತಹ ಸಮಸ್ಯೆಗಳು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಹೆಚ್ಚಾಗಿ ಕಾಡುತ್ತೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ನಷ್ಟವಾಗಬಹುದು. ಷೇರು ಮಾರುಕಟ್ಟೆಯಲ್ಲಿ ಸಿಂಹ ರಾಶಿಯವರು ಯಾರ್ಯಾರು ಹೂಡಿಕೆ ಮಾಡ್ತಿದ್ದೀರೋ ಅಂಥವರು ಬಹಳ ನಿಗಾ ವಹಿಸಿ, ಎಚ್ಚರಿಕೆಯನ್ನು ವಹಿಸಿ. ಯಾಕಂದರೆ ನಷ್ಟ ಅನ್ನೋದು ಷೇರು ಮಾರುಕಟ್ಟೆಯಲ್ಲಿ ಈ ರಾಶಿಯವರಿಗೆ ಹೆಚ್ಚಾಗಿ ಕಾಣ್ತಿದೆ. ಅದರಲ್ಲೂ ಶುಕ್ರ ನೀಚನಾಗಿರೋದ್ರಿಂದ ಧನವ್ಯಯ ಆಗುತ್ತೆ, ಹುಷಾರು. ಇನ್ನು ಬುಧನಿಂದ ಆರೋಗ್ಯದಲ್ಲಿ ತೊಂದರೆ ಇದೆ. ನಿಮ್ಮ ಆರೋಗ್ಯದ ಕಡೆಗೆ ನೀವು ಹೆಚ್ಚಿನ ಕಾಳಜಿನ ವಹಿಸಬೇಕಾಗಿರುತ್ತೆ. ನಿಮ್ಮ ಆರೋಗ್ಯದಲ್ಲಿ ನೀವು ತುಂಬ ಅಂದರೆ ತುಂಬಾ ಸಮಸ್ಯೆನ
ಎದುರಿಸ್ಬೇಕಾಗತ್ತೆ. ಹಾಗಾಗಿ ನೀವು ಸೂರ್ಯ ನೀಚನಾಗಿರೋದ್ರಿಂದ ನಿಮ್ಮ ಅಣ್ಣನ ಆರೋಗ್ಯದಲ್ಲೂ ಕೂಡ ತೊಂದರೆಗಳು ಬರಬಹುದು. ಸೂರ್ಯಗ್ರಹ ನೀಚನಾಗಿರೋದ್ರಿಂದ ಯಾರ್ಯಾರು ನಿಮ್ಮ ಅಣ್ಣ ಅಥವಾ ಅಣ್ಣಂದಿರಿರ್ತಾರೋ, ಅಣ್ಣನ ಸಮಾನನಾದವರಿರ್ತಾರೋ ಅಂಥವರ ಆರೋಗ್ಯದಲ್ಲೂ ಕೂಡ ಸಮಸ್ಯೆ ಬರಬಹುದು. ಎಚ್ಚರಿಕೆಯನ್ನು ವಹಿಸಿ. ಇನ್ನು ತಂದೆಯ ಕಡೆನೂ ಕೂಡ ಗಮನ ಹರಿಸಿ. ತಂದೆ ಏನು ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಕೂಡ ಗಮನ ಹರಿಸಿ. ಜೊತೆಗೆ ತಂದೆಯ ಆರೋಗ್ಯದಲ್ಲೂ ಕೂಡ ನೀವು ನಿಗಾ ವಹಿಸಿ. ಇನ್ನು ಅಷ್ಟಮ ಶನಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ವಿಳಂಬವಾಗುತ್ತೆ. ಅಷ್ಟಮ ಶನಿ ನಡೀತಿರೋದ್ರಿಂದ ಈ ಸಿಂಹ ರಾಶಿಯವರಿಗೆ ನೀವು ಯಾವುದಾದ್ರೂ ಕಾರ್ಯಗಳನ್ನ ಮಾಡ್ತಿದ್ರೆ ಆ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಅನ್ನೋದನ್ನ ಕಾಣ್ತೀರಾ. ಇನ್ನು ರಾಜಕೀಯ ನಾಯಕರಿಗೆ, ಸರ್ಕಾರಿ ಕೆಲಸದವರಿಗೆ ಬರಬೇಕಾಗಿರುವಂತಹ ಇನ್ಕ್ರಿಮೆಂಟ್ಸು ಬರದೇ ಇರಬಹುದು. ಜೊತೆಗೆ ಹಣಕಾಸಿನಲ್ಲಿ ರಾಶಿಯವರಿಗೆ ತೊಂದರೆಗಳು ಬರುತ್ತೆ. ಯಾರ್ಯಾರು ಗೌರ್ಮೆಂಟ್ಗೆ ಕೆಲಸ ಮಾಡ್ತಿದ್ದೀರೋ, ಗೌರ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದೀರೋ ಅಂಥವ್ರಿಗೆ ಏನಾದರೂ ಇನ್ಕ್ರಿಮೆಂಟ್ಸ್ ಅಂದರೆ ಪ್ರಮೋಷನ್ಸ್ ಆಗಬೇಕು, ಸ್ಯಾಲ್ರಿ ಇನ್ಕ್ರಿಮೆಂಟ್ಸ್ ಆಗಬೇಕು ಅಂತ ಏನಾದರೂ ಇದ್ದರೆ ಅಂಥದ್ದೆಲ್ಲ ಡಿಲೇ ಆಗಬಹುದು. ಹಣಕಾಸಲ್ಲೂ ಕೂಡ ಸಮಸ್ಯೆಗಳು ಬರಬಹುದು. ಜೊತೆಗೆ ಪ್ರಮೋಷನ್ ಕೂಡ ಡಿಲೇ ಆಗುತ್ತೆ. ಏನಾದರೂ ನೀವು ಹೈಯರ್ ಪೊಸಿಷನ್ಗೆ ಹೋಗಬೇಕು ಅಂತ ಅನ್ನೋದಿರುತ್ತೆ, ಆದರೆ ಹೈಯರ್ ಪೊಸಿಷನ್ ಹೋಗದೇ ಇರೋದು ಈ ರೀತಿಯಾಗಿ ಆಗುತ್ತೆ. ಜೊತೆಗೆ ಟ್ರಾನ್ಸ್ಫರ್ ಸಿಗದೇ ಇರೋದು ಈ ರೀತಿಯಾಗೂ ಕೂಡ ಆಗಬಹುದು. ನೀವು ಟ್ರಾನ್ಸ್ಫರ್ ಆಗಬೇಕು ಅಂತ ಅಂದ್ಕೊಂಡಿರ್ತೀರ, ಆದರೆ ಟ್ರಾನ್ಸ್ಫರ್ ಆಗದೇ ಇರೋದು ಈ ರೀತಿಯಾಗಿ ಸಮಸ್ಯೆನ ಎದುರಿಸ್ತೀರಾ. ಇನ್ನು ಪಾರ್ಟ್ನರ್ಶಿಪ್ ವ್ಯವಹಾರನ ಯಾವುದೇ ಕಾರಣಕ್ಕೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ನೀವು ನಷ್ಟನ ಅನುಭವಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಕೂಡ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಅದರಿಂದ ನಿಮಗೆ ಲಾಭಕ್ಕಿಂತ ಸಮಸ್ಯೆ ಜಾಸ್ತಿ ಇದೆ. ಜೊತೆಗೆ ಧನನಷ್ಟವಾಗಿರೋದ್ರಿಂದ ಶುಕ್ರ ನೀಚನಾಗಿರೋದ್ರಿಂದ ಪಾರ್ಟ್ನರ್ಶಿಪ್ ವ್ಯವಹಾರನ ಮಾಡಲೇಬೇಡಿ ಅಂತ ಹೇಳ್ತಿದೆ. ಇನ್ನು ಮದುವೆಯಲ್ಲೂ ಕೂಡ ವಿಳಂಬವಾಗಬಹುದು. ಮದುವೆಯಲ್ಲೂ ಕೂಡ ಈ ರಾಶಿಯವರು ವಿಳಂಬ ಅನ್ನೋದನ್ನ ಕಾಣ್ತಾರೆ. ಹಾಗಾಗಿ ನೀವೇನಾದರೂ ಮದುವೆ ಆಗಬೇಕು ಅಂತ ಏನಾದರೂ ಪ್ಲ್ಯಾನ್ ಮಾಡ್ತಿದ್ರೆ ನೀವು ಸ್ವಲ್ಪ ದಿನ ಮುಂದೂಡಿದ್ರೆ ಉತ್ತಮವಾಗಿರುತ್ತೆ. ಇಲ್ಲ ಅಂದರೆ ಮದುವೆಯಲ್ಲೂ ಕೂಡ ಸಮಸ್ಯೆ ಮತ್ತು ವಿಳಂಬಗಳನ್ನ ಕಾಣ್ತೀರಾ. ಇನ್ನು ಇಷ್ಟೆಲ್ಲ ಅಶುಭ ಫಲಗಳನ್ನ ನೋಡಿದ್ದಾಯಿತು. ಪರಿಹಾರಗಳೇನೇನು ಮಾಡಬೇಕು ಅಂತ ನೋಡೋದಾದರೆ ಗುರುವಿನ ಆರಾಧನೆ ಮಾಡ್ಕೊಳ್ಳಿ, ಹನುಮಾನ್ ಚಾಲೀಸನ ಪಠನೆ ಮಾಡಿ, ಸೂರ್ಯ ನಮಸ್ಕಾರನ ಮಾಡಿ. ನೀವು ಈ 3 ಕೆಲಸನ ಮಾಡಿದ್ರೆ ನಿಮಗಿರುವಂತಹ ತೊಂದರೆಗಳು, ಅಶುಭ ಫಲಗಳು ಎಲ್ಲವೂ ಕೂಡ ಕಡಿಮೆ ಆಗ್ತಾ ಬರುತ್ತೆ. ನೋಡಿದ್ರಲ್ಲ ಈ ಸಿಂಹ ರಾಶಿಯವರಿಗೆ ಏನೇನಿದೆ ಅಂತ. ನಿಮ್ಮದು ಕೂಡ ಸಿಂಹ ರಾಶಿನ? ಹಾಗಿದ್ರೆ ತಪ್ಪದೇ ಈಗಲೇ ಗುರುವಿನ ಆರಾಧನೆ ಮಾಡ್ಕೊಳ್ಳಿ. ಜೊತೆಗೆ ಜೈ ಬಜರಂಗಿ ಅಂತ ಕಮೆಂಟ್ ಮಾಡಿ. ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ATV ಕರ್ನಾಟಕ ಯೂಟ್ಯೂಬ್ ಚಾನಲ್. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮದೇ ಆದಂತಹ ಕಮೆಂಟ್ ಮಾಡಿ. ಧನ್ಯವಾದಗಳು.